ಒಂದು ಕಾಯಿ ಹಾಲು ಹಾಕೊಂಡು ಜ್ಯೂಸ್ ಮಾಡುವ ಅಂಥೇಳಿ ಇಲ್ಲಿ ಬಂದಿದೆ. ಗನ ಕಾಯಿ ಹೆಕ್ಕೊಂಡು ಹಪ್ಪ ಸುಲುಕ್ಕೆ ಕಷ್ಟವೂ ಅಪ್ಕಾಗ. ಈಗ ತುರಿದಂಥ ಕಾಯಿ ತುರಿನ ಮಿಕ್ಸಿ ಜಾರಿಗೆ ಹಾಕೊಂಡು 2 ಸಲ ಗ್ರೈಂಡ್ ಮಾಡಿ ನೀರು ತೆಗೆಯುವ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದೊಡ್ಡವರಿಗೆಲ್ಲ ನಮಸ್ಕಾರ ಹೇಳ್ತಾ, ಚಿಕ್ಕವರಿಗೆಲ್ಲ ಹಾಯ್ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡಿದವರೆಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ಕೊಂಡು ಡೈರೆಕ್ಟಾಗಿ ಇವತ್ತು ವಿಷಯಕ್ಕೆ ಬರ್ತಿದ್ದೆ. ಶೆಕೆ ಅಂದರೆ ಶೆಕೆ ಮರೆ, ಸಿಕ್ಕಾಪಟ್ಟಿ ಶೆಕೆ. ಅದಕ್ಕೆ ಒಂದು ಎಳ್ನೀರಲ್ಲ ಎಳ್ಳು ಜ್ಯೂಸ್ ಮಾಡುವ ಅಂಥೇಳಿ ಮಾಡ್ತಿದ್ದೆ. ಅದಕ್ಕೆ ತೋಟಕ್ಕೆ ಕಾಯಿ ಹೆಕ್ಕಕ್ಕೆ ಬಂದಿದೆ. ಕಾಯಿ ಹೆಕ್ಕೊಂಡು ಎಳ್ಳು ಜ್ಯೂಸ್ ಮಾಡೋದು ಹೆಂಗೆ ಅಂಥೇಳಿ ತೋರಿಸ್ದೆ. ನಡೀನಿ ಕಾಂಬ. ಆ ದಿನ ಹೆಕ್ಕಿಟ್ಟದ್ದು ಕಾಯಿ ಇಲ್ಲೇ ಇತ್ತು. ಕಾಯಿ ಸುಲುಕ್ಕೆ ಯಾರು ಜನವೇ ಸಿಗ್ಲ. ಅದಕ್ಕೆ ನಮ್ಗೆ ಬೇಕಾದಂಗೆ ಒಂದೊಂದು ಕಾಯಿ ಹೆಕ್ಕೊಂಡು ಕಾಯಿ ಸುಲ್ಕೊಂಡು ಅಮ್ಮ ಪದಾರ್ಥ ಮಾಡ್ತಾರೆ. ಹಾಗೆ ಇವತ್ತು ಜ್ಯೂಸಿಗೆ ಅನ್ಕೊಂಡು ಒಂದು ಕಾಯಿ ಹಾಲು ಹಾಕೊಂಡು ಜ್ಯೂಸ್ ಮಾಡುವ ಅಂಥೇಳಿ ಇಲ್ಲಿ ಬಂದಿದೆ. ಗನ ಕಾಯಿ ಹೆಕ್ಕೊಂಡು ಹಪ್ಪ ಸುಲುಕ್ಕೆ ಕಷ್ಟವೂ ಅಪ್ಕಾಗ. ಹಿಂಗೆ ಕೈ ಹಾಕೋತಿಗೆ ಸ್ವಲ್ಪ ಜಾಗೃತಿ ಇರ್ಕ, ಎಂತಕ್ಕಂದ್ರೆ ಹಾವೆಲ್ಲ ಕೂತ್ಕೊಂಡಿರತ್ತೆ. ಒಂದು ಒಳ್ಳೆ ಕಾಯಿ ಹೆಕ್ಕಂತೆ ಸುಲುಕ್ಕೆ ಕಷ್ಟನೂ ಅಪ್ಕಾಗಲ್ಲ. ಈ ಕಾಯಿ ಲಾಯ್ಕಿತ್ತು. ಇದನ್ನು ಸುಲ್ದು ಈಗ ಜ್ಯೂಸ್ ಮಾಡುವ ಹೆಂಗಂತ ಕಂಬನಿ. ಎಳ್ಳು ಜ್ಯೂಸ್ ಮಾಡೋಕ್ಕೆ 1 ಕಪ್ ಎಳ್ಳು ತಗೊಂಡಿದ್ರೆ, ಫ್ರೆಶ್ ಎಳ್ಳು ಇದು, ಬಿಳಿ ಎಳ್ಳು. ಇದನ್ನು ಈಗ ನೀರಲ್ಲಿ ನೆನೆಸಿ ಬಪ್ಪ. ನೀರಲ್ಲಿ ನೆನೆಸೋಷ್ಟರೊಳಗೆ ನಾವು ಕಾಯಿ ತುರ್ಕೊಂಡು ಬರುತ್ತೆ. ಒಂದು 10 ನಿಮಿಷ ನೆನೆಸಿ ಸಾಕು. ಕೆಲವರು ಹೇಳ್ತಾರೆ 1 ಗಂಟೆ ನೆನೆಸ್ಕಂತೇಳಿ. ನಾ ಖಾಲಿ 10 ನಿಮಿಷ ನೆನೆಸ್ತಿದ್ದೆ, ನಮಗೆ ಪುರ್ಸೋತಿಲ್ಲ. ಕೆಲವು ಸಲ ನೀವು ಮಾಡೋದಾದರೆ 1 ಗಂಟೆ ಬೇಕಾದ್ರೂ ನೆನೆಸಿ, ಇಲ್ಲದಿದ್ದರೆ 10 ನಿಮಿಷ ನೆನೆಸಿ ಸಾಕು. ನಾನೀಗ ಇದು ನೆನೆಯುವಷ್ಟರೊಳಗೆ ಕಾಯಿ ತುರ್ಕೊಂಡು ಬರುತ್ತೆ. ನಡಿ. ಫಸ್ಟಿಗೆ ಎಳ್ಳನ್ನು ನಾವು ನೀರಲ್ಲೂ ನೆನೆಸ್ಕೊಂಡಿರ್ಬೇಕು. ಈ 1 ಬೌಲಲ್ಲೂ ಇದು 1/4 ಬೌಲ್ ಆಯಿತು. 1/4 ಬೌಲಲ್ಲೂ ಫುಲ್ಲು ನೀರು ಹಾಕಂಬ. ನೀರು ಹಾಕಿ ಒಂದು 10 ನಿಮಿಷ ನೆನೆಸುವ. ಒಳ್ಳೆ ಮಾಡಿದ್ದು ನೆಂದಾದ್ರ ಮೇಲೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡು ಇದು ಫಸ್ಟಿಗೆ ನೆನಪು ಬಿಡುವ.
10 ನಿಮಿಷ ನೆನೆಯೋಷ್ಟರೊಳಗೆ ನಾನು ಪಟಪಟ ಅನ್ಕೊಂಡು ಕಾಯಿ ತುರ್ಕೊಂಡು ಬತ್ತೆ. ಕಾಯಿ ತುರತಿಗೆ ಎಡೆ ಹಾಕೋಕ್ಕಾಗ ಮೇಲಿದ್ದು ಹೂ ಮಾತ್ರ ಹಾಕಕ್ಕೆ, ಇಲ್ಲ ಅಂದರೆ ನಮ್ಮದು ಜ್ಯೂಸು ಕಪ್ಪಾಗ್ತು. ಈಗ ತುರಿದಂಥ ಕಾಯಿ ತುರಿನ ಮಿಕ್ಸಿ ಜಾರಿಗೆ ಹಾಕೊಂಡು 2 ಸಲ ಗ್ರೈಂಡ್ ಮಾಡಿ ನೀರು ತೆಗೆಯುವ. ಈ ನೀರು ತೆಗೆದಾದ್ಮೇಲೆ ನೆನೆಸಿಟ್ಟದ್ದು ಎಳ್ಳನ್ನು ಪೇಸ್ಟ್ ಮಾಡಿ ಮತ್ತು ಒಟ್ಟಿಗೆ ಕಾಯಿ ಹಾಲು ನೀರಲ್ಲೂ ಆ ಪೇಸ್ಟನ್ನು ಮಿಕ್ಸ್ ಮಾಡಿದ್ರೆ ನಮ್ಮ ಜ್ಯೂಸು ರೆಡಿ ಆಯಿತು. ಕಾಯಿ ಹಾಲು ನೀರು ರೆಡಿ ಆಯಿತು. ಈಗ ಎಳ್ಳು ಮತ್ತು ಏಲಕ್ಕಿ ಹಾಕೊಂಡು ರುಬ್ಕೊಂಡು ಬಪ್ಪ. ಅದಕ್ಕಿಂತ ಮೊದಲು ಎಳ್ಳನ್ನು ಒಳ್ಳೆ ಮಾಡಿ ತೊಳ್ಕೊಳಕ್ಕೆ, ಇಲ್ದಿದ್ರೆ ಅದರಲ್ಲೂ ಕಲ್ಲು ಧೂಳು ಎಂತಾದರೂ ಇದ್ದರೆ ನಮ್ಮ ಹೊಟ್ಟೆಗೆ ಗೊತ್ತಲ್ಲ, ಅದಕ್ಕೆ ಚಂದ ಮಾಡಿ ಫಸ್ಟಿಗೆ ತೊಳ್ಕೊಂಡಾದ್ಮೇಲೆ ಶುದ್ಧ ನೀರು ತಗೊಂಡು ನಾವು ರುಬ್ಕೊಂಡು ಬಪ್ಪ. ಫಸ್ಟಿಗೆ ರುಬ್ಬತ್ತಿಗೆ ಸ್ವಲ್ಪ ನೀರು ಹಾಕೊಂಡು ಒಳ್ಳೆ ಮಾಡಿ ಪೇಸ್ಟ್ ಮಾಡ್ಕೊಂಡು ಮತ್ತು ಸರಿ ರುಬ್ಕೊಂಡು ಬಪ್ಪತ್ತಿಗೆ ಸರಿ ಸ್ವಲ್ಪ ನೀರು ಹಾಕೊಂಡು, ಅಂದರೆ ಎಷ್ಟು ಬೇಕಾತೋ ಅಷ್ಟು ನೀರು ಹಾಕೊಂಡು ನಾವು ಪೇಸ್ಟ್ ಥರ ರುಬ್ಕೊಂಡು ಬಪ್ಪ. ಏಲಕ್ಕಿ ಹಾಕೊಂಡು ಒಂದು ಸಲ ರುಬ್ಬಿ ಮತ್ತು ಸ್ವಲ್ಪ ನೀರು ಹಾಕೊಂಡು ಇನ್ನೊಂದು ಸಲ ರುಬ್ಬಿ ಮತ್ತು ಎಷ್ಟು ಬೇಕಾತೋ ಅಷ್ಟು ನೀರು ಹಾಕೊಂಡು ಒಳ್ಳೆ ಪೇಸ್ಟ್ ಥರ ರುಬ್ಕಣ್ಕು. ಅಷ್ಟೊತ್ತಿಗೆ ನಮಗೆ ಜ್ಯೂಸ್ ಕೊಡೋತ್ತಿಗೆ ಎಳ್ಳು ಅಷ್ಟು ಬಾಯಿಗೆ ಸಿಗೋದಿಲ್ಲ, ಒಳ್ಳೆ ಫೈನ್ ಪೇಸ್ಟ್ ಆಯಿ ಜ್ಯೂಸು ಒಳ್ಳೆ ಆಯ್ತು. ಈಗ ನಾವು ಕಾಯಿ ಹಾಲೊಟ್ಟಿಗೆ ನಾವು ರುಬ್ಕೊಂಡು ಬಂದದ್ದು ಎಳ್ಳನ್ನು ಮಿಕ್ಸ್ ಮಾಡುವ. ಅದಾದ್ರ ಮೇಲೆ ನಾವು ಸ್ವೀಟ್ ಬರ್ಕಂಥೇಳಿ ಸ್ವಲ್ಪ ಬೆಲ್ಲ ಹಾಕೊಂಬ. ನಿಮಗೆ ಎಷ್ಟು ರುಚಿಗೆ ಸಿಹಿ ಬೇಕು ಅಷ್ಟು ಬೆಲ್ಲ ಹಾಕೊಂಡ್ರೆ ಸಾಕಾತು. ಜಾಸ್ತಿ ಬೆಲ್ಲ ಹಾಕೋದು ಬೇಡ, ಬಾಯಿಗೆ ಹೊಡೆದಂಗೆ ಆಯ್ತು. ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕೊಂಡು ಕಾಣಿ, ಮತ್ತೆ ಬೇಕಾದರೆ ಇನ್ನು ಸ್ವಲ್ಪ ಆ್ಯಡ್ ಮಾಡೋಕ್ಕಾಯ್ತು. ಸಕ್ಕರೆ ಹಾಕೋದು ಬೇಡ, ಸಕ್ಕರೆ ಹಾಕಿದ್ರೆ ಅಷ್ಟು ರುಚಿ ಬರ್ತಿಲ್ಲ, ಬೆಲ್ಲ ಹಾಕಿ ಸಾಕತ್ತು. ಈಗ ಎರಡು ಮಿಕ್ಸ್ ಮಾಡುವ. ಒಳ್ಳೆ ಮಾಡಿ ಫೈನ್ ಮಾಡ್ಕೊಂಡು ಮಿಕ್ಸ್ ಮಾಡಿ ಆದಮೇಲೆ ಜ್ಯೂಸರ್ ಜಾರಿಗೆ ಹಾಕೊಂಡು ಜ್ಯೂಸನ್ನು ಒಳ್ಳೆ ಮಾಡಿ ಗ್ರೈಂಡ್ ಮಾಡುವ. ಫಸ್ಟಿಗೆ ನಾವು ಇದೆರಡು ಮಿಕ್ಸ್ ಮಾಡೋದು ಹಾಕಿ ಆದಮೇಲೆ ಎಷ್ಟು ರುಚಿಗೆ ಬೇಕು ಆಗ ಹೇಳ್ದಂಗೆ ಅಷ್ಟು ಬೆಲ್ಲ ಹಾಕಣಿ, ಮತ್ತು ಒಳ್ಳೆ ಮಾಡ್ಕೊಂಡು ಎರಡೂ ಒಟ್ಟು ಮಾಡಿ ಜ್ಯೂಸ್ ರೆಡಿ ಮಾಡಿ ಬಪ್ಪ. ಒಳ್ಳೆ ಮಿಲ್ಕ್ ಶೇಕ್ ಕುಡ್ದಂಗೆ ಹತ್ತು, ಒಳ್ಳೆ ಹತ್ತು. ನಿಮ್ಗೆ ಬೇಕಾದರೆ ಹಾಲು ಸಮೇತ ಹಾಕೊಂಡಕ್ಕೆ, ನನಗೆ ಅಷ್ಟು ಹಾಲು ಹಾಕಿದ್ರೆ ಟೇಸ್ಟ್ ನನಗೆ ಹಿಡಿಸೋದಿಲ್ಲ, ಅದಕ್ಕೆ ನಾನು ಕಾಯಿ ಹಾಲು ಹಾಕಿಯೇ ಮಾಡಿದೆ. ಹೀಗೆ ಬೇಕಾದ್ರೂ ಮಾಡ್ಲಕ್ಕೆ, ಆದರೆ ಕಾಯಿ ಹಾಲು ಹಾಕಿ ಇಲ್ದಿದ್ರೆ ಹಾಲು ಹಾಕಿ ಮಾಡ್ರೂ ಲೈಕ್ ಆಯ್ತು. ನೀವು ಹೆಂಗೆ ನಿಮಗೆ ಕಂಫರ್ಟ್ ಇತ್ತು ಹಂಗೆ ಮಾಡ್ಕೊಂಡು ಜ್ಯೂಸ್ ಮಾಡ್ಕೊಂಡು ಸೆಕೆ ಟೈಮಲ್ಲೂ ಕೊಡುವಂತಹ ಒಳ್ಳೆ ಜ್ಯೂಸ್ ರೆಡಿ ಆಯಿತು. ಎಷ್ಟು ಒಳ್ಳೆ ಆಯ್ತು ಕಾಣಿ, ಕಂಡ್ರೆ ಬಾಯಿಗೆ ನೀರು ಬತ್ತು. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೆಂಗತ್ತ ಅಂಥೇಳಿ ನನಗೆ ಕಮೆಂಟ್ ಮಾಡಿ. ಒಳ್ಳೆ ಹತ್ತು, ನನಗಂತೂ ತುಂಬ ಇಷ್ಟ ಇದು. ನೀವು ಟ್ರೈ ಮಾಡಿ, ನೀವು ನಿಮ್ಮ ಮಕ್ಕಳಿಗೆ ನಿಮ್ಮ ಮನೆಯವರಿಗೆ ಎಲ್ರಿಗೂ ಮಾಡಿಕೊಡಿ. ಒಳ್ಳೆ ಹತ್ತು ಕುಡಿಯೋಕ್ಕೆ ಕಂಡ್ರೆ ಖುಷಿ ಆಯ್ತು, ಕುಡಿಯೋಕೆ ಅನ್ಸುತ್ತೆ. ಹೆಂಗಾಯ್ತು ಅಂಥೇಳಿ ನೀವು ಕುಡ್ದು ನಂಗೆ ಹೇಳಿ ಅಕ್ಕ. ಫೈನಲಿ ನಾನು ಮಾಡಿರೋ ಜ್ಯೂಸ್ ರೆಡಿಯಾಗಿದೆ. ಒಳ್ಳೆ ಆಯಿತು, ಸಿಹಿ ಆಯಿತು. ಸಕ್ಕರೆ ಹಾಕಬೇಡಿ, ಸಕ್ಕರೆ ಹಾಕಿದ್ರೆ ಅಷ್ಟು ಒಳ್ಳೆ ಟೇಸ್ಟ್ ಬರ್ತಿಲ್ಲ. ಬೆಲ್ಲನೇ ಹಾಕಿ. ನಾನಿವತ್ತು ತೆಳು ಬೆಲ್ಲ ತಗೊಂಡಿದ್ದೆ, ಅಂದರೆ ನೀರು ಬೆಲ್ಲ ಅಂತಾರಲ್ಲ ಅದು ತಗೊಂಡಿದ್ದೆ. ಗಟ್ಟಿ ಬೆಲ್ಲ ಇದ್ರೂ ಒಳ್ಳೆಯದು, ಆದರೆ ಕ್ವಿಕ್ ಬೇಕಾದರೆ ತೆಳು ಬೆಲ್ಲ ಒಳ್ಳೆ ಆಯ್ತು. ಈ ಜ್ಯೂಸು ಕುಡ್ದಕ್ಕಂತೆ ಹೆಂಗಾಯ್ತು ಅಂತ ಹೇಳ್ತೇನೆ ಮಾತ್ರ. ಒಳ್ಳೆ ಅಂದರೆ ಅಷ್ಟು ಒಳ್ಳೆ ಆಯಿತು. ನೀವು ಮನೇಲಿ ಟ್ರೈ ಮಾಡಿ, ಒಳ್ಳೆ ಆಯ್ತು. ಕಾಯಿ ನೀರು ತೆಗೆದು ಹಾಕಿ, ಇಲ್ಲಾಂದರೆ ಹಾಲು ಹಾಕಿದ್ರು ಆಯ್ತು. ನನಗೆ ಹಸಿ ಹಾಲು ಅಷ್ಟು ಇಷ್ಟ ಆಗ್ತಿಲ್ಲ, ಅದಕ್ಕೆ ನಾನು ಕಾಯಿ ಹಾಲೇ ಹಾಕಿದೆ. ನೀವು ಬೇಕಾದರೆ ಹಾಲು ಬೇಕಾದರೂ ಹಾಕ್ಲತ್ತು.
ಹಾಲು ಹಾಕಿದ್ರೆ ಒಳ್ಳೆ ಆಗ್ತು, ಆದರೆ ನಾನು ಕಾಯಿ ಹಾಲೇ ಹಾಕಿದೆ. ಮತ್ತೆಂತಂದರೆ ಇದ್ರ ಬೆನಿಫಿಟ್ ಹೆಚ್ಚಾಗಿ ಗಂಟು ನೋವಿಗೆಲ್ಲ ಒಳ್ಳೇದಂದರು, ಕಾಲು ಗಂಟು ನೋವಿಗೆ. ಮತ್ತು ನಂದು ಥಿಂಕಿಂಗ್ ಪ್ರಕಾರ ಎಂತಂದರೆ, ನಾನಿದು ಮೊದಲು ಮಾಡಿ ಕುಡಿತಿದ್ದೆ ಸುಮಾರು ಟೈಮು. ಇದು ಹೆಣ್ಮಕ್ಳಿಗೆಲ್ಲ ಒಳ್ಳೆಯದು. ಪೀರಿಯಡ್ಸ್ ಟೈಮಲ್ಲಿ ನೋವು ಬರ್ತಲ್ಲ, ಹೊಟ್ಟೆ ನೋವು, ಆ ಟೈಮಲ್ಲಿ ಹೆಣ್ಮಕ್ಳಿಗೆ ತಡೋಕ್ಕಾಗ್ತಿಲ್ಲ. ಎಂತಕ್ಕಂದರೆ ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್. ನಾನು ಇದನ್ನು ಜ್ಯೂಸ್ ಮಾಡಿ, ನಾನು ಹಿಂಗೆ ಮಾಡಿ ಕುಡಿತಿರ್ಲಿಲ್ಲ. ನಾನೆಂತ ಮಾಡ್ತಿದ್ದೆ ಅಂದರೆ, ಇದನ್ನು ಒಳ್ಳೆ ಮಾಡಿ ಹುಡಿ ಮಾಡಿ ಇಟ್ಕೊಂಡಿದ್ದೆ. ಆ ಹುಡಿನ ಡೈಲಿ ಸಾಯಂಕಾಲ ಒಂದು 5-6 ಗಂಟೆ ಹಾಗೆ ಬೆಲ್ಲ ಹಾಕಿ ನೀರು ಹಾಕಿ ಆ ಹುಡಿ ಹಾಕಿ ಕುಡಿತಿದ್ದೆ. ಹಾಗೆ ಮಾಡಿ ಕುಡಿದ್ರೂ ಆಯ್ತು. ದಿನ ಕಾಯಿ ನೀರು ಹಾಕಿ ಕುಡು ಕಾಯ್ದಿದ್ದವರು, ಇಲ್ಲ ಹಾಲು ಹಾಕಿ ಕುಡು ಕಾಯ್ದಿದ್ದವರು ಬರೀ ಹುಡಿ ಮಾಡ್ಕೊಂಡು ಇಟ್ಕೊಂಡು ಒಂದು ಸುಮಾರು ಟೈಮಲ್ಲಿ ಬತ್ತು ಫ್ರಿಜ್ಜಲ್ಲಿ ಇಟ್ಟರೆ. ಬೇಕಾದಷ್ಟು 1 ಗ್ಲಾಸಿಗೆ 1 ಸ್ಪೂನಷ್ಟು ಎಳ್ಳಿದ ಹುಡಿ ಹಾಕಿ, ಒಂದು ಸ್ವಲ್ಪ ಬೆಲ್ಲ ಹಾಕಿ, ನಿಮಗೆ ಸ್ವೀಟ್ ಎಷ್ಟು ಬೇಕಷ್ಟು ಬೆಲ್ಲ ಹಾಕ್ಕೊಂಡು ನೀರು ಹಾಕ್ಕೊಂಡು ಜ್ಯೂಸ್ ಮಾಡಿ ಕುಡಿಯೋಕೆ. ಆದರೆ ಅದು ಈ ಕಲರ್ ಬರ್ತಿಲ್ಲ, ನೀರು ಕಲರ್ ಅಂದರೆ ಬ್ರೌನ್ ಕಲರಲ್ಲಿ ಬಂತು. ಒಂದ್ಸಲ ಮಿಕ್ಸ್ ಮಾಡಿ, ಅಂದರೆ ಮಿಕ್ಸಿಯೆಲ್ಲ ಗ್ರೈಂಡ್ ಮಾಡಿ ಕುಡಿದ್ರೆ ಒಳ್ಳೆ ಟೇಸ್ಟ್ ಆಗಿ ಬಂತು. ಇದು ಪೀರಿಯಡ್ಸ್ ಟೈಮಲ್ಲಿ ಹೊಟ್ಟೆ ನೋವು ಬರ್ತಲ್ಲ, ಆ ಹುಡುಗಿರು ಅವರು ಡೈಲಿ ಕುಡೀನಿ, ಒಳ್ಳೆ ಆಯ್ತು. ಹೊಟ್ಟೆ ನೋವು ಕಮ್ಮಿ ಆಯ್ತು, ಫುಲ್ ಕಮ್ಮಿ ಆಯ್ತು ಅಂತ ಹೇಳೋದಿಲ್ಲ, ಆದರೆ ಅಷ್ಟು ಪೇನ್ ಇಪ್ಪವರು ಕಮ್ಮಿ ಆಯ್ತು. ನಾನು ಮೊದಲು ಇದನ್ನು ಡೈಲಿ ಕುಡಿತಿದ್ದೆ, ಆದರೆ ಇತ್ತೀಚೆಗೆ ನನಗೆ ಟೈಮ್ ಸಾಕೋದಿಲ್ಲ, ನೆನಪಾತಿಲ್ಲ ಅಂಥೇಳಿ ನಾನು ಒಂದು 6 ತಿಂಗಳು ಈಚೆಗೆ ಇದನ್ನು ಬಿಟ್ಟು ಬಂದೆ. ಇದು ಬಿಟ್ಟು ಬಪ್ಪಗೂ ನನಗೆ ಪುನಃ ಪೇನ್ ಸ್ಟಾರ್ಟ್ ಆಯಿತು. ನಾನು ಹಿಂಗೆ ಥಿಂಕ್ ಮಾಡಿದೆ, ಎಂತ ಪೇನ್ ಆಗ್ತಿತ್ತು, ನೆನಪಾಯಿತು ಅಂಥೇಳಿ. ಆದರೆ ಕಡೆಗೆ ನೆನಪಾಯಿತು, ಇದು ಕುಡಿದು ಬಿಟ್ಟದಕ್ಕೋಸ್ಕರ ನಂಗೆ ಪುನಃ ಪೇನ್ ಸ್ಟಾರ್ಟ್ ಆಯಿತು. ಇವತ್ತಿಂದ ನಾನು ಇದು ರೆಗ್ಯುಲರ್ ಆಗಿ ಮಾಡಿ ಕುಡಿದ್ದೆ. ನೀವು ಕುಡೀನಿ, ನಿಮ್ಮ ಹೊಟ್ಟೆ ನೋವು ಕಮ್ಮಿ ಆಯ್ತು. ಗಂಡು ಮಕ್ಳಿಗೆ ಅಂತಿದ್ರೆ ನಿಮ್ಮ ಲವರಿಗ, ಇಲ್ಲ ನಿಮ್ಮ ಫ್ರೆಂಡ್ಸಿಗ, ಇಲ್ಲ ನಿಮ್ಮ ತಂಗಿಗೆ, ಅಮ್ಮನಿಗೆ ಎಲ್ಲಾದರೂ ಹೊಟ್ಟೆ ನೋವಿದ್ರೆ ನೀವು ಸಹ ಅಮ್ಮಂಗೆ ಹೇಳಿ, ಸಜೆಷನ್ ಕೊಡಿ. ನಿಜವಾಗ್ಲೂ ಬೆನಿಫಿಟ್ ಇತ್ತು ಇದರಿಂದ, ಸೈಡ್ ಎಫೆಕ್ಟ್ ಇಲ್ಲ, ಯಾರಿಗೂ ಎಂಥ ಪ್ರಾಬ್ಲಮ್ಮು ಆಗ್ತಿಲ್ಲ. ಇದನ್ನು ಕುಡೀರಿ, ಡೈಲಿ ಕುಡೀರಿ, ಒಳ್ಳೆ ಆಗ್ತದೆ. ಇದು ನನ್ನ ಸಜೆಷನ್, ನೀವು ಮಾಡಿ ಕಾಣಿ. ನಿಮಗೂ ಗುಣ ಆದರೆ ನೀವು ಕಮೆಂಟ್ ಮಾಡಿ. ಸರಿ, ಸಿಗ್ತಾ ಆಯ್ತಾ ಕಾಣಿ. ಇದು ನಾನು ಕುಡ್ದು ಬತ್ತೆ, ಇದು ಫುಲ್ ಕುಡ್ದು ಹಾಕೋಷ್ಟರೊಳಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಮಾಡಿ ಕೊಡ್ದಲ್ಲೂ ನಾನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಚಾನಲ್ ಮುಗಿಸಿದ್ದೆ. ಬಾಯ್ ಬಾಯ್.